ಬಿಎಸ್ವೈ ವಿರುದ್ಧ ಮತ್ತೆ ಗುಡುಗಿದ ಹಿಂದೂ ಹುಲಿ. ಯಡಿಯೂರಪ್ಪ ಕುಟುಂಬ ಮುಕ್ತ ಬಿಜೆಪಿಯಾಗ್ಲಿ, ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೇನೆ. ನಾನು ಯಾವುದೇ ಬೇರೆ ಪಕ್ಷವನ್ನ ಕಟ್ಟೋದಿಲ್ಲ. ಬದಲಿಗೆ ಬಿಜೆಪಿಯಲ್ಲೇ ಇದ್ದುಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ. ಪಕ್ಷ ಕಟ್ಟುವ ವಿಚಾರ ನಾನು ಮಾಡೋದಿಲ್ಲ, ಮಾಡೋಕೆ ಹೋಗೋದು ಇಲ್ಲ. ಇದ್ಯಾಕೋ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಯತ್ನಾಳ್ ಹಾಗೂ ವಿಜಯೇಂದ್ರ ಅಥವಾ ಯತ್ನಾಳ್ ಹಾಗೂ BS ಯಡಿಯೂರಪ್ಪ ಎನ್ನುವಂತಹ ವರ್ಸಸ್ ಇದೆಯಲ್ಲ, ಅದು ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಬಿಜೆಪಿಯಲ್ಲಿ ಬಿಎಸ್ವೈ ವಿರುದ್ಧ ಮತ್ತೆ ಹಿಂದೂ ಹುಲಿ ಯತ್ನಾಳ್ ಮಾತನಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ಮುಕ್ತ ಬಿಜೆಪಿ ಆಗ್ಲಿ, ಅದೇ ನನ್ನ ಉದ್ದೇಶ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೇನೆ. ನಾನು ಮಾಡೋದಿಲ್ಲ, ಬೇರೆಯವ್ರಿಗೂ ಮಾಡೋಕೆ ಬಿಡೋದಿಲ್ಲ. ನಾನು ಯಾವುದೇ ಬೇರೆ ಪಕ್ಷವನ್ನ ಕಟ್ಟೋದಿಲ್ಲ. ಬಿಜೆಪಿಯಲ್ಲಿ ಇದ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಯತ್ನಾಳ್ ಈಗ ಬಾಯ್ ಬಿಟ್ಟಿದ್ದಾರೆ. ಪಕ್ಷ ಕಟ್ಟುವ ವಿಚಾರದಲ್ಲಿ, ಬೇರೆ ಒಂದು ಪಕ್ಷವನ್ನ ಕಟ್ಟುವಂತಹ ವಿಚಾರದಲ್ಲಿ ನಾನು ಕೂಡ ಮನಸ್ಸು ಮಾಡಿಲ್ಲ, ಇನ್ನೂ ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಬಿಜೆಪಿಯಲ್ಲೇ ಇರ್ತೀನಿ, ಬಿಜೆಪಿಯಲ್ಲೇ ಇದ್ದುಕೊಂಡು ಕುಟುಂಬ ಮುಕ್ತ ರಾಜಕಾರಣವನ್ನ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೊಂದು ಶಕ್ತಿ ಇದ್ದ ಹಾಗೆ, ಬಿಜೆಪಿ ಹಾಳು ಮಾಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಬಿಜೆಪಿಯನ್ನೇ ಶಕ್ತಿಶಾಲಿಯನ್ನಾಗಿ ಮಾಡುತ್ತೇವೆ. ಪಕ್ಷವನ್ನ ಜಾತಿ ಪರವಾಗಿ ಎತ್ತಿ ಕಟ್ಟೋದಿಲ್ಲ. ನಾವು ಒಬ್ಬ ವ್ಯಕ್ತಿಯ ಪರವಾಗಿ ಹೋರಾಟವನ್ನ ಮಾಡುತ್ತಿಲ್ಲ. ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿದ್ದಾರೆ. ಎಸ್, ಇದು ಯತ್ನಾಳ್ ಅವರ ಮಾತು. ಯಾವುದು ಅಂತಂದ್ರೆ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಅದರಲ್ಲಿ ನಾನ್ ಬೇರೆ ಪಕ್ಷವನ್ನ ಕಟ್ಟೋದಿಲ್ಲ, ಕಟ್ಟೋಕೆ ನಾನ್ ಬಿಡೋದಿಲ್ಲ. ಹಾಗೆ ಬಿಜೆಪಿಯಲ್ಲಿ ಈಗ ಒಳಗೊಳಗೆ ಕೆಸರೆರಚಾಟ ನಡೀತಾ ಇದೆ. ನೀನೊಂದ್ಸಲ ಕೆಸರೆರಚು, ನಾನೊಂಥರ ಕೆಸರೆರಚ್ತೀನಿ ಅಂತ ಹೇಳಿ. ಆದರೆ ಇದು ನೋಡೋರಿಗೆ, ನಿಮ್ಮ ಮತದಾರರಿಗೆ ಅದು ಕೆಟ್ಟದಾಗಿ ಕಾಣಬಾರ್ದಲ್ವಾ? ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೋಸ್ಕರ ಇದ್ದ ಮನುಷ್ಯರು, ಅವರು ದೇಶದ ಒಂದು ಶಕ್ತಿ ಅಂತ ಮಾತನಾಡಿದ್ದಾರೆ. ಬಿಜೆಪಿ ಹಾಳು ಮಾಡುವ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ, ನಮ್ಮ ಬಣದವರು ಮಾಡ್ತಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಬಿಜೆಪಿಯನ್ನೇ ಶಕ್ತಿಶಾಲಿಯನ್ನಾಗಿ ಮಾಡ್ತೇವೆ ನಾವು ಅನ್ನೋ ವಿಚಾರವನ್ನ ಹಿಂದೂ ಹುಲಿ ಯತ್ನಾಳ್ ಮಾತನಾಡಿದ್ದಾರೆ. ಪಕ್ಷವನ್ನ ಜಾತಿ ಪರವಾಗಿ ಎತ್ತಿ ಕಟ್ಟೋದಿಲ್ಲ, ಯಾವುದೋ ಒಂದು ಜಾತಿಗಾಗಿ ಪಕ್ಷವನ್ನ ಇಡೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಅವರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಪಕ್ಷ ಆಳ್ತಾರೆ. ನಾನು ಬಿಜೆಪಿ ಹೈಕಮಾಂಡ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಬ್ಲ್ಯಾಕ್ ಮೇಲ್ ರಾಜಕಾರಣ ನಾನು ಎಂದೂ ಕೂಡ ಮಾಡುವುದಿಲ್ಲ. ನನ್ನ ಗುರಿ 135 ಸೀಟ್ಗಳನ್ನ ಗೆಲ್ಲೋದು ಅಷ್ಟೇ. ಹೈಕಮಾಂಡ್ ನಲ್ಲಿ ಡೋಂಟ್ ಕೇರ್ ಎಂಬುವಂತೆ ಹೇಳಿಕೊಟ್ಟಂತಹ ಯತ್ನಾಳ್ ಅವರು, ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಏನ್ ಹೇಳ್ತಾ ಇದ್ದೆ, ಯತ್ನಾಳ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. BS ಯಡಿಯೂರಪ್ಪ, BY ವಿಜಯೇಂದ್ರ ಅವರಿಗೆ ಗಟ್ಟಿಯಾಗಿ ತಾಗ್ಲಿ ಎನ್ನುವಂತಹ ವಿಚಾರವಾಗಿ ನಾನೊಬ್ಬ ವ್ಯಕ್ತಿಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇನೆ. ಎಸ್, ಬಹಿರಂಗ ಹೇಳಿಕೆಯನ್ನ ಕೊಡೋದು ನಿಲ್ಸಿಲ್ಲ. ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು ಕೂಡ ಬಹಿರಂಗವಾಗಿ ಮಾತನಾಡೋದನ್ನ ಯತ್ನಾಳ್ ಬಿಟ್ಟಿಲ್ಲ. ಯತ್ನಾಳ್ ಇವತ್ತಿಂದ ಅಲ್ಲ, ಯಾವತ್ತಿದ್ರು ಅವರು ಮಾತನಾಡ್ತಾನೆ ಇರ್ತಾರೆ. ಅದು ಕೂಡ ಎಷ್ಟೇ ಹೈಕಮಾಂಡ್ ಹೇಳೋರು ಸುಮ್ಮನಿರಿ, ಮಾತಾಡೋಕೆ ಹೋಗ್ಬೇಡಿ ಅಂತಂದ್ರು ಕೇಳೋದೇ ಇಲ್ಲ. ನನ್ನ ಮಾತೆ ನನಗೆ ಶಕ್ತಿ ಅನ್ನೋ ತರದಲ್ಲಿ ಯತ್ನಾಳ್ ವಿಜಯೇಂದ್ರ ವಿರುದ್ಧವಾಗಿ ಬಾಣಗಳನ್ನ ಬಿಡ್ತಾ ಹೋಗ್ತಾ ಇದ್ದಾರೆ. ಎಸ್,
ನಾಳೆ ಅವರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಕೂಡ ಪಕ್ಷವನ್ನ ಆಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾವ ತರ ಹೇಳಿದ್ದಾರೆ ಅಂತಂದ್ರೆ, ಯಡಿಯೂರಪ್ಪ ಹೈಕಮಾಂಡ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಾನು ಆ ತರ ಮಾಡೋದಿಲ್ಲ ಅನ್ನೋ ತರದಲ್ಲಿ, ನಾನು ಬಿಜೆಪಿ ಹೈಕಮಾಂಡ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಅಂದ್ರೆ, ನಾನು ಮಾಡೋದಿಲ್ಲ ಅಂದ್ರೆ ನೀವು ಮಾಡಿದ್ರಿ ಅಂತ ಅರ್ಥ ತಾನೆ. ನೀವು ಮಾಡಿದ್ರಿ, ನಾನು ಮಾಡೋದಿಲ್ಲ ಅಂತ. ಎಷ್ಟೋ ಸಲ ಹೈಕಮಾಂಡ್ ಕೂಡ ಯತ್ನಾಳ್ ಅವರಿಗೆ ಹೇಳಿದೆ, ಸಾಕು ಯಾಕಷ್ಟು ಮಾತಾಡ್ತೀರಾ, ನಮ್ಮೊಳಗೆ ಇಟ್ಕೊಳ್ಳೋಣ ಅಂತ ಅಂದ್ರೂ ಕೂಡ ಸಾರ್ವಜನಿಕವಾಗಿ ಇದು ಎಲ್ಲರಿಗೂ ಬಟಾಬೈಲಾಗಬೇಕು ಅಂತ ಯತ್ನಾಳ್ ಕೂತಿದ್ದಾರೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಎಲ್ಲೇ ಯಾರೇ ಏನೇ ಮಾಧ್ಯಮದವ್ರು ಸಿಕ್ಕಿದ್ರು ಅಥವಾ ಮಾಧ್ಯಮದವ್ರು ಸಿಗದೆ ಹೋದ್ರು, ತಮ್ಮ ಪಾಡಿಗೆ ತಾವು ಯಡಿಯೂರಪ್ಪ ಅವರ ಮೇಲೆ ಒಂದಿಷ್ಟು ಲೀಸ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಬ್ಲ್ಯಾಕ್ ಮೇಲ್ ರಾಜಕಾರಣ ನಾನು ಇಂದೂ ಕೂಡ ಮಾಡಿಲ್ಲ, ನನ್ನ ಗುರಿ 135 ಸೀಟ್ಗಳನ್ನ ಗೆಲ್ಲೋದಷ್ಟೇ, ಹೈಕಮಾಂಡ್ಗೂ ಡೋಂಟ್ ಕೇರ್ ಅಂತ ಹೇಳುವಂತೆ ಯತ್ನಾಳ್ ಅವರು ಟಾಂಗನ್ನ ನೀಡ್ತಾ ಇದ್ದಾರೆ. ಎಸ್, ಏನು ಅಂತಂದ್ರೆ BY ವಿಜೇಂದ್ರ ಅವರು ಏನಾದ್ರೂ ಯತ್ನಾಳ್ ಹೀಗೆ ಹೇಳಿದ್ದಾರೆ, ನಿಮ್ಮ ರಿಯಾಕ್ಷನ್ ಏನು ಅಂತ ಹೋಗಿ ಕೇಳಿದ್ರೆ ಅವರು ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಅವ್ರ ಪಾಡಿಗೆ ಹೇಳ್ತಾ ಇರ್ಲಿ, ಆ ವಿಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಾರಾಸಗಾಟವಾಗಿ ತಳ್ಳಿ ಹಾಕ್ತಾರೆ. ಆದರೆ ಸಾರಾಸಗಾಟವಾಗಿ ತಳ್ಳಿ ಹಾಕುವಂತಹ ಮ್ಯಾಟ್ರ್ ಇದು ಅಲ್ಲವೇ ಅಲ್ಲ. ಅವರು ಹೈಕಮಾಂಡ್ ಹೇಳಿಕೆಯನ್ನು ಅಥವಾ ಹೈಕಮಾಂಡ್ ಹೇಳಿರೋದನ್ನ ತಳ್ಳಿ ಹಾಕಿ ತಮಗೆ ಏನು ಬೇಕೋ ಅದನ್ನ ವೀಕ್ಷಕರ ಮುಂದೆ ಅಥವಾ ಮತದಾರರ ಮುಂದೆ ಇಡ್ತಾ ಇದ್ದಾರೆ ಅಂತಂದ್ರೆ ಇದು ಯಾವ ಮಟ್ಟಿಗೆ ಹೋಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.